ಬೇಡ ಅಂತ ಹೇಳಿ ಈಗ ಓರಕಲ್ಲಿ ನೋಡ್ತಾ ಇದ್ರು ಆ ಕಾಲದಲ್ಲಿ. ಈ ಕಾಲದಲ್ಲಿ ಬೇರೆ ಬೇರೆ ನೋಡ್ಬಿಡ್ತಾರೆ ಬಿಡ, ಬೇರೆ ಕಷ್ಟ ಬೇಡ. ಆದ್ರೆ ಅದು ನಮ್ಮ ಸಂಪ್ರದಾಯ. KH ಮುನಿಯಪ್ಪನವರು ಹಂಗೆ ಇದ್ದಿದ್ದು 1991ರಲ್ಲಿ ಪ್ರಥಮ ಬಾರಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅನ್ನ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಈ ನಮ್ಮನ್ ಕ್ಯಾಂಡಿಡೇಟ್ ಅಂದ್ರೆ ತಲೆನೇ ಹೋಗ್ತಾ ಇರಲಿಲ್ಲ. ದಯವಿಟ್ಟು ನೆನ್ಸ್ಕೊಳ್ಳಿ, ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ದಯವಿಟ್ಟು ನಿರ್ತಕ್ಕಂಥ ಬಂಧುಗಳು, ಶಿಡ್ಲಘಟ್ಟದಲ್ಲಿ ಇಲ್ಲೆಲ್ಲ ಓಡಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೀವು ನೆನ್ಸ್ಕೋಬೇಕಾಗ್ತದೆ. ಯಾರು ಅವರಿಗೆ ಆ ಸಂದರ್ಭದಲ್ಲಿ ಲೋಕಸಭಾ ಟಿಕೆಟ್ ಕೊಡುವಂತದ್ದಕ್ಕೆ ಜೊತೆ ಕೈ ಹಿಡಿದು ನಾವು ಯಾವ ರೀತಿ ನಮ್ಮ ಸ್ನೇಹಿತರನ್ನ ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಕೈ ಹಿಡ್ಕೊಂಡು ಶಾಲೆಗೆ ಹೋಗ್ತೀವಿ, ಆ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರಾದಂತ ಸನ್ಮಾನ್ಯ ಆದ್ರೆ ಅವರು ಕಾಂಗ್ರೆಸ್ ಪಕ್ಷದ ಚಿಹ್ನೆ, ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡರ ಸಹಕಾರದಿಂದ ಮತ್ತೊಂದು ರಾಜೀವ್ ಗಾಂಧಿ ಅವರು ಸತ್ತಂತ ಅನುಕಂಪದಲ್ಲಿ ಪ್ರಥಮ ಬಾರಿ ಅವರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥದ್ದು ತಾವು ದಯವಿಟ್ಟು ನೆನೆಸ್ಕೋಬೇಕಾಗ್ತದೆ. ಅದು ಅಲ್ಲಿಗೆ ನಿಲ್ಲಿಲ್ಲ, ಆ ಕೊಡ್ಲಿ ಏಟು ಅಲ್ಲಿಗೆ ನಿಲ್ಲಿಲ್ಲ. ಕಡೆಗೆ ಕೈ ಹಿಡಿದು ನೀನು ಎಲ್ಲೋ ಒಂದ್ ಕಡೆ ಅಲ್ಲಿ ಲೋಕಸಭಾ ಸದಸ್ಯರಾಗಿ ಮೇಲ್ಬಾ ಸ್ನೇಹಿತ ಅಂತ ಕರ್ಕೊಂಡೋದ್ರೆ ಆ ಸ್ನೇಹಿತರಿಗೆ ಕಡ್ಲಿ ಇಟ್ಬಿಟ್ರಲ್ಲ. ದಯವಿಟ್ಟು ನೀವು ಸ್ನೇಹಿತರೆ ಬಂಧುಗಳು ಯೋಚನೆ ಮಾಡಿ. ಅದೇ ನಿಜವಾದ ಬಂದ ಏನು ಅಂತ ನಿಮಗೆ ಗೊತ್ತಿದೆ. ಈ ಕ್ಷೇತ್ರದಲ್ಲಿ ಅವರು ಈ ಕಳೆದ 2 ಚುನಾವಣೆಗಳಲ್ಲಿ ಲೋಕಸಭಾ ಸದಸ್ಯರಾಗಿದ್ರು. ಆದ್ರೆ 1991ನೇ ಇಸ್ವಿಯಲ್ಲಿ ಈ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು. ಆದ್ರೆ ಇದೇ ತಾಲೂಕಿನ ಕಂಬದಳ್ಳಿ ಗ್ರಾಮದಿಂದ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಂದಂತ ಸಂದರ್ಭವನ್ನು ಅವರು ನೆನೆಸ್ಕೋಬೇಕಾಗ್ತದೆ. ಸಮ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವರಿಗೆ ಈ ಸ್ಥಾನಕ್ಕೆ ಕೂರಿಸಿದ್ರು. ಅವರು ಎಲ್ಲರನ್ನು ರಾಜಕೀಯವಾಗಿ ನಿರ್ನಾಮ ಮಾಡ್ತಕ್ಕಂಥದಕ್ಕೆ ಭಸ್ಮಾಸುರನ ಅವತಾರವನ್ನು ತಾಳ್ಬಿಟ್ರು ಸನ್ಮಾನ್ಯ KH ಮುನಿಯಪ್ಪನವರು. ದಯವಿಟ್ಟು ಅರ್ಥ ಮಾಡಿ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಕೋಲಾರ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷದ 6 ಜನ ಶಾಸಕರಲ್ಲಿ 4 ಜನ ದಿಲ್ಲಿಗೆ ಹೋಗಿ ಸ್ವಾಮಿ ಈ ದೊಡ್ಡ ಮನುಷ್ಯನಿಗೆ ಟಿಕೆಟ್ ಕೊಡಬೇಡಿ, ಪಕ್ಷ ಸೋಲತ್ತೆ, ಇವರು ಪಾಪದ ಕೊಡ ತುಂಬಿದೆ, ಇವರ ಕುತಂತ್ರ ರಾಜಕಾರಣ ಅಂತ್ಯಾಗಿದೆ, ಸ್ವಪಕ್ಷೀಯರಿಗೆ ತಮ್ಮ ಸ್ವಂತ ಪಕ್ಷದವರಿಗೆ ಅವರು ಕಾಲಿಡತಕ್ಕಂಥ ಕೆಲಸ ಮಾಡ್ತಾರೆ, ದಯವಿಟ್ಟು ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಹೋಗಿದ್ರು ಕೂಡ ಅವರು ಅದೇನೇನು ಮಾಯ ಮಂತ್ರ ನಾಟ ಮಾಡ್ಕೊಂಡು ಬಂದ್ರು 28 ವರ್ಷದಿಂದ ಆ ದಿಲ್ಲಿ ಅವ್ರಿಗಿನ್ನ ಕಣ್ ತೆಗಿಲಿಲ್ಲ. ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಆದ್ರೆ ಟಿಕೆಟ್ ಅವ್ರು ಕೊಡ್ಬಾರ್ದು, ಇಲ್ಲಿಂದ ಗೇಟ್ ಪಾಸ್ ಕೊಡುವಂತ ಟಿಕೆಟ್ ಕೊಡುವಂತ ಮಾಡ್ಕೋಬೇಕು. ನಾವು ಎಷ್ಟೊಂದು ವ್ಯವಸ್ಥೆ ಒಳಗೆ ಬರೋದಿಲ್ಲ. ನಾನು ನಮ್ಮ ಮುಸ್ಲಿಂ ಬಾಂಧವರು ಕೇಳೋದಿಷ್ಟೇ, ವ್ಯವಸ್ಥೆ ಒಳಗೆ ಸೇರ್ಕೊಂಡಾಗ ಯಾರು ನಿಮ್ಮನ್ನ ದೂರ ತಳ್ಳಕ್ಕೆ ಸಾಧ್ಯ ಇಲ್ಲ. 10 ವರ್ಷಗಳ ಕಾಲ ಕೇಂದ್ರ ಮಂತ್ರಿಗಳಾಗಿ ನೀವು ನಮ್ಮ ಕೋಲಾರ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದೀರಿ? ಶಾಶ್ವತವಾದಂತ ನೀರಾವರಿ ಯೋಜನೆ ಮಾಡ್ತೀರಿ ಅಂತ ಹೇಳಿದ್ರು, ಮಾಡಿದ್ದೀರಾ? ವೈಟ್ಫೀಲ್ಡ್ ಕಡಪ ಮತ್ತೆ ಹಿಂದೂಪುರದವರೆಗೂ ರೈಲ್ ಬಿಡ್ತೀನಿ ಅಂತ ಹೇಳಿದ್ರು, ರೈಲ್ ಬಿಟ್ರ? ನಮ್ಮ ಯುವಕರಿಗೆ ಬೆಂಗಳೂರು ಹೋಗೋದು ಬೇಡ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಉದ್ಯೋಗ ಕಲ್ಸ್ಕೊಡ್ತೀನಿ, ಕಂಪ್ನಿಗಳು ಮಾಡ್ತೀನಿ ಅಂತ ಹೇಳಿದ್ರು, ಮಾಡಿದ್ದೀರಾ? ನಮ್ಮ ರೈತರಿಗೆ ಕೃಷಿ ಮಾರುಕಟ್ಟೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಮಾಡಿದ್ದೀರಾ? ಕೋಲಾರ ಚಿನ್ನದ ಗಡಿಯನ್ನ ಪುನರಾರಂಭಿಸ್ತೀನಿ ಅಂತ ಹೇಳಿದಿರಿ, ಮಾಡಿದ್ದೀರಾ? ಬಂಧುಗಳೇ, ನೀವು 28 ಅವ್ರನ್ನೆಲ್ಲ ತುಳಿದಿರೋದು ನಿಮ್ ಸಾಧನೆ, 1006 ಎಕರೆ ಜಮೀನ್ ಮಾಡ್ಕೊಂಡಿರೋದು ನಿಮ್ ಸಾಧನೆ. ನಮ್ಮ ರೈತರು ಇವತ್ತು ಮನೆಯಾಗಿರೋ ಇಡೀ ಪ್ರಪಂಚಕ್ಕೆ ನಾವು ಚಿನ್ನ ಕೊಡ್ತಾ ಇದ್ದಂತ ಜಿಲ್ಲೆ ಇದು, ಕೋಲಾರ ಲೋಕಸಭಾ ಕ್ಷೇತ್ರ ಇದು. ಇವತ್ತು 1500 ಅಡಿ 1800 ಅಡಿ ಬೋರ್ ಹಾಕಿರೇನು ನೀರು ಸಿಕ್ಕಲ್ಲ.
ನಮ್ಮ ಅಕ್ಕಂದ್ರು, ನಮ್ಮ ತಾಯಂದ್ರು, ನಮ್ಮ ಅಜ್ಜಂದ್ರು ಅವ್ರ ಒಡವೆಗಳೆಲ್ಲ ಹೋಗಿ ಸೈಟ್ ಅಂಗಡಿಗಳಿದೆ. ನಿಮ್ ಕೈನಲ್ಲಿ ಶಾಶ್ವತವಾದಂತ ನೀರಾವರಿ ಯೋಜನೆ ಮಾಡೋದಕ್ಕೆ 28 ವರ್ಷಗಳು ಬೇಕಾಯ್ತಾ ಬಂದ್ರೆ, ಅದಕ್ಕೆ ನಾನು ನಿಮ್ಮ ಮನೆ